ನನ್ನ ಪ್ರಕಾರ ಗಂಡಸರೇ ಇರಲಿ ಹೆಂಗಸರೇ ಇರಲಿ, ರಿಲೇಷನ್ಶಿಪ್ ಟಾಕ್ಸಿಕ್ ಆಯಿತು ಅಂದರೆ ಯು ಶುಡ್ ಜಸ್ಟ್ ಕ್ವಿಟ್ ಅಂಡ್ ಗೆಟ್ ಔಟ್. ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ದಿನಾಗ್ಲೂ ಅವರನ್ನು ಹೊಡಿತಾ ಇದ್ದಾರೆ. ಆದರೆ ಮೇಲ್ ಈಗೋಯಿಂದ ಆ ಗಂಡಸು ಒಬ್ಬ ಬಂದು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಆಲ್ ಆಫ್ ಅಸ್ ಬಿಕಮ್ ವಿಕ್ಟಿಮ್ ಆಫ್ ಅವರ್ ಓನ್ ಸರ್ಕಮ್ಸ್ಟಾನ್ಸಸ್ ಓವರ್ ದರ್. ಸರ್ಟನ್ ಗ್ರೌಂಡ್ ರೂಲ್ಸ್ ಶುಡ್ ಬಿ ಲೇಡ್. ದಟ್ ಇಸ್ ವಾಟ್ ಮೈ ಡಾಟರ್ ಸೇಸ್. ನನ್ನ ಮಗಳು ಕೂಡ ಹೇಳ್ತಾರೆ. ತೀರಾ ತಲೆ ಮೇಲೆ ಕುಡ್ಸೋಕೆ ಹೋದರೆ ಬಂದ್ಕೊಳ್ತಾರೆ ಅಲ್ಲಿಗೆ, ಹೆಂಗಸರೇ ಇರಲಿ ಗಂಡಸರೇ ಇರಲಿ. ಮತ್ತು ಸಿಕ್ಕಾಕೊಳ್ಳೋರೆಲ್ಲ ಅದು ನೋಡಿ ಪಾಪ ಅವರು ಕೆಟ್ಟವ್ರು ಯಾರೋ ಅಲ್ಲ, ದೇ ಆರ್ ಆಲ್ ಮೈಲ್ಡ್ ಕ್ಯಾರೆಕ್ಟರ್ಸ್. ದೇ ಗೆಟ್ ಇಂಟಿಮಿಡೇಟೆಡ್. ಅವ್ರಿಗೆ ಹೆಂಡತಿ ಮೇಲೆ ಅಥವಾ ತುಂಬ ಪ್ರೀತಿ ಇರ್ಬೋದು, ಅಥವಾ ದೇರ್ ವೈಫ್ಸ್ ಆರ್ ಟು ಡಾಮಿನೇಟಿಂಗ್. ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಯುವರ್ ಪ್ಯಾರೆಂಟಿಂಗ್. Simply creating and bringing a child into this world is not important. That is only 1%. 99% is how you make an individual strong, responsible and well behaved. ಅಲ್ಲ, ನನ್ನ ಪ್ರಕಾರ ಏನನ್ಸುತ್ತೆ ಅಂದರೆ ಅವನು ಸಮಾಜಕ್ಕೆ ಹೆದರ್ತಾನೆ.